ಬಿರುಗಾಳಿ ಸಹಿತ ಸುರಿದಂತ ಭಾರೀ ಮಳೆಗೆ ಯಾದಗಿರಿ ಜಿಲ್ಲೆಯ ಅನ್ನದಾತರು ಅಕ್ಷರಶಃ ಈಗ ವರ್ಣನ ಅಬ್ಬರದಿಂದ ಕಣ್ಣೀರಿನಲ್ಲಿ ಕೈ ತೊಳೆಯುವಂತ ಪರಿಸ್ಥಿತಿ ತಲೆದೋರಿದೆ. ನಾವು ಕೂಡ ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಬೀರ್ನಾಳ್ ಗ್ರಾಮದ ರೈತರ ಜಮೀನು ಪ್ರದೇಶದಲ್ಲಿದೆ. ಖುದ್ದು ದೃಶ್ಯಗಳನ್ನು ಕೂಡ ನೋಡಬಹುದು. ರೈತರು ಯಾದಗಿರಿ ಜಿಲ್ಲೆಯ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಭತ್ತದ ಬೆಳೆಯನ್ನು ಬೆಳೆದಿದ್ದರು. ಆದರೆ ಈಗ ಭತ್ತದ ಬೆಳೆಯೂ ಕೂಡ ಉತ್ತಮವಾಗಿ ಫಸಲು ಬಂದಿತ್ತು. ಆದರೆ ಈಗ ಫಸಲು ಬಂದಂಥ ಭತ್ತವು ಈಗ ಕಟಾವು ಹಂತಕ್ಕೆ ಬಂದಿತ್ತು. ಈಗಲೇ ರೈತರು ತಮ್ಮ ಜಮೀನಲ್ಲಿ ಭತ್ತವನ್ನು ಕಟಾವು ಕೂಡ ಮಾಡ್ತಾ ಇದ್ರು. ಆದರೆ ಈಗ ತಡರಾತ್ರಿ ಸುರಿದಂಥ ಆಲಿಕಲ್ಲು ಮಳೆಗೆ ಈಗ ಅಪಾರ ಪ್ರಮಾಣದ ಭತ್ತದ ಬೆಳೆ ಈಗ ನೆಲಕಚ್ಚಿದೆ. ನಾವು ದೃಶ್ಯಗಳನ್ನು ಕೂಡ ನೋಡ್ಬೋದು. ರೈತರು ಈಗ ಪ್ರತಿ ಎಕರೆಗೆ 40ರಿಂದ 50 ಸಾವಿರ ರೂಪಾಯಿಯನ್ನು ಖರ್ಚು ಮಾಡಿ ಭತ್ತದ ಬೆಳೆಯನ್ನು ಬೆಳೆದಿದ್ರು. ಈಗ ದೃಶ್ಯಗಳನ್ನು ಕೂಡ ನೋಡ್ಬೋದು. ಆ ಬಿರುಗಾಳಿ ಸಹಿತ ಆಲಿಕಲ್ಲು ಮಳೆ ತಡರಾತ್ರಿ ಸುರಿದ ಪರಿಣಾಮವಾಗಿ ಭತ್ತ ಸಂಪೂರ್ಣವಾಗಿ ನೆಲಕಚ್ಚಿದೆ. ಆದರೆ ಭತ್ತ ನೆಲಕಚ್ಚಿದ ಪರಿಣಾಮವಾಗಿ ಈಗ ತೆನೆಗಳು ಕೂಡ ಭತ್ತದ ಕಾಳುಗಳು ಕೂಡ ಈಗ ನೆಲಕಚ್ಚಿದ್ದೇವೆ. ರೈತರು ಈ ಬಾರಿ ಉತ್ತಮದ ಲಾಭದ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಆದರೆ ಈಗ ಭತ್ತ ಸಂಪೂರ್ಣವಾಗಿ ನೆಲಕಚ್ಚಿದೆ. ಈಗಲೇ ಈ ರೈತರು ಕೂಡ ಇನ್ನೇನು ಇವತ್ತು ಅಥವಾ ನಾಳೆ ಭತ್ತ ಕಟಾವು ಮಾಡಬೇಕೆಂದು ಅವರು ಕೂಡ ಭತ್ತ ಕಟಾವು ಮಾಡಲು ಪ್ಲ್ಯಾನ್ ಕೂಡ ಮಾಡಿಕೊಂಡಿದ್ದರು. ಆದರೆ ಈಗ ಪ್ರತಿ ಎಕರೆಗೆ ಸಾವಿರಾರು ರೂಪಾಯಿ ಖರ್ಚು ಮಾಡಿದ್ದಾರೆ. ಆದರೆ ಈಗ ತಡರಾತ್ರಿ ಸುರಿದಂಥ ಮಳೆ ಪರಿಣಾಮವಾಗಿ ಹೆಚ್ಚಿನ ಪ್ರಮಾಣದ ಭತ್ತ ಏನು ಬೀರ್ನಾಳ್ ಆಗಿರ್ಬೋದು, ಬಬಲಾ ಸೇರಿದಂತೆ ವಿವಿಧ ಭಾಗದಲ್ಲಿ ಸಾವಿರಾರು ಎಕರೆ ಪ್ರದೇಶದ ಭತ್ತದ ಬೆಳೆ ಈಗ ನೆಲಕಚ್ಚಿದೆ. ಈಗ ನೋಡ್ಬೋದು. ಈಗ ಖುದ್ದು ಇಲ್ಲಿ ರೈತರು ಕೂಡ ನಮ್ಮ ಜೊತೆ ಇದ್ದಾರೆ. ಅಂದ್ರೆ ಸರ್ ಗಾಳಿ ಧೂಳಿ ಎಲ್ಲ ಬಿದ್ದುಬಿಟ್ಟು ಭತ್ತ ಬಿದ್ದದ ಸರ್. ನಿನ್ನೆ ಮನೆಗೆಲ್ಲ ಸೊಲದು ಸರ್. ನಿನ್ನೆ ರಾತ್ರಿ ಬಂದಿದ್ದಲ್ಲ ಸಲ ಸರ್ ಎಲ್ಲ ನೆಲ್ಕೊಂಡು ಮಕ್ಕೊಂಬಿಟ್ಟಿದ್ದಾರೆ ಸರ್. ಈಗ ಗಂಟಲಿಂದ್ರೆ ಒಂದು ಎಕರೆಲಿಂದ ಸರ್ ಒಂದು ಗಂಟೆ ಆಗತ್ತೆ ಸರ್. ಈಗ 3 ಗಂಟೆ ಆಗುತ್ತೆ ಸರ್ ಎಕರೆಲಿಂದ ನಮ್ಗೆ. ಕಷ್ಟ ಆಗುತ್ತೆ ಸರ್. ಯಾಕಂದ್ರೆ ಸರ್ ಎಲ್ಲ ನೆಲ್ಕೊಂಡು ಮಕ್ಕೊಂಬಿಟ್ಟದಲ್ಲ ಸರ್. ಬಡ್ಲೆಸ್ ತೊಗೋಬೇಕಾದ್ರೆ ಲೇಟ್ ಆಗುತ್ತೆ ಸರ್. ಗಂಟೆ ಜಾಸ್ತಿ ಆಗುತ್ತೆ ಸರ್. ರೊಕ್ಕ ಖರ್ಚು ಜಾಸ್ತಿ ಬರುತ್ತೆ ಸರ್. ನಮ್ದು ಭೂಮಿ ಹಸಿ ಸರ್. ಗಾಡಿ ಅಂದ್ರೆ ಒಳಗಡೆ ಹೋಗಿಲ್ಲ ಸರ್. ತನಿ ಬಿದ್ದದ ಸರ್. ಎಲ್ಲ ಮಂದಿಲಿ ತಂದು ಅನ್ಲೋಡ್ ಮಾಡ್ಬೇಕು ಸರ್. ಏನು ನಮಗೆ ಸರ್ ಪರಿಹಾರ ಕೊಟ್ಟರೆ ಚಲೋ ಸರ್. ನಮಗೆ ನಂಗೆ ಭಾಳ ಕಷ್ಟದಿಂದ ಮಾಡಿವಿ. ಎಲ್ಲ ಸಾಲ ಐತಿ ಮಾಡಿದೆ ಸರ್. ಮನೆ ರೊಕ್ಕ ಏನಿಲ್ಲ. ಎಲ್ಲ ಲೀಜಿನ ಹೊಲಗಳೇ. ಈಗ ಆಯ್ತು ಸರ್ ಒಂದು 40 ಒಂದು ಎಕರೆಕಂತ ಸರ್ 15,000 ಕೊಡ್ಬೇಕು ಸರ್. ನಾವು ಹೊಲ್ದಾರಿಗೆ ಬೆಳೆ ಬಿಡು ಸರ್ ಕೊಡ್ಬೇಕು ನಾವು ಎಣ್ಣೆ ಮಸಾಲೆ ನಾಟ ಹಚ್ಚಿದೆಲ್ಲ ನಮ್ಮದೇ ಸರ್ ಖರ್ಚು. ಅದ್ರ ಉಳಿತು ಸರಿ ಸರ್. ನಮ್ಮದು ಉಳ್ಳಂದ್ರೆ ನಾವು ಕೊಡಬೇಕು ಸರ್ ಅವ್ರಿಗೆ. ನಾವು ದೇವೇಂದ್ರಪ್ಪ ಬೀರ್ನಾಳ್ ಸರ್. 40 ಸಾವಿರ ಅಲ್ಲ, ಈಗ 50 ಸಾವಿರ ತನಕ ಖರ್ಚು ಮಾಡಿವ್ರಿ ನಾವು. ಖರ್ಚು ಮಾಡೋದು ಈಗ ಬಿದ್ದು ನೋಡ್ಬೇಕಂದ್ರೆ ಒಂದು 15 ಸಾವಿರಲಿಂದ 20 ಸಾವಿರ ತನಕ ಖರ್ಚು ಲಾಸ್ ಆಗ್ಯದ ನೋಡ್ರಿ. ನಮ್ಗೆ ಬಿದ್ದು ಎಕರೆಲಿಂದ ಭಾಳ ಬಿದ್ದದ್ರಿ ಬೆಳೆ ಭತ್ತ. ಏನು ಮಾಡ್ಬೇಕ್ರಿ? ಕಣ್ಣೀರ್ಲಿಂದ ಕೂಳು ತಿನ್ನಂಗಾಗಿದ್ರೆ ನಮ್ಗೆ. ಎಲ್ಲ ರೈತರು ಸಾಲ ಸಮದ ಮಾಡಿ ಎಲ್ಲ ಹೊಲ ಮಾಡೀವಿ. ಇದ್ರ ಮಾಡಿರಿ ಹೊಲ ಲೀಸ್ ಮಾಡಿವ್ರಿ. ಸ್ವಂತ ನಮ್ದೇನು ಇಲ್ರಿ. ಲೀಸಿನ ಹೊಲ ಆದ್ರೆ ಆಣೆಕಲ್ಲು ಮಳೆ ಬಂದದ್ರಿ. ರಾತ್ರಿಯಾಗ ಆಣೆಕಲ್ಲು ಬಿದ್ದವ್ರಿ. ದಬಾಯಿಸಿ ಬಿದ್ದು ನೋಡ್ರಿ. ಸ್ವಲ್ಪ ನೀವು ಲೀಸ್ 12 ಚೀಲ ಇದ್ರಿ. 12 ಚೀಲ ಎಕರೆಗೆ 12 ಚೀಲ ಲೀಸ್ ಕೊಡ್ಬೇಕ್ರಿ. ಎಕರೆಗೆ 6,000 ರೂಪಾಯಿ ಇದು ನಾಟ ಚೆಕ್ ಕೊಟ್ಟಿವ್ರಿ. ಹೋಗ್ಯದ ಬೆಳೆರಿ. ಈಗ ಇದ್ರಿಂದ ಹಿಡ್ಕೊಂಡು ಬೀರ್ನಾಳೆ ತಕ ಹೋಗ್ಯದ. ಬೀರ್ನಾಳೆ ಬಬಲ ತಕ ಹೋಗ್ಯದ ನೋಡ್ರಿ. ನಮ್ಮ ಯಾದಗಿರಿ ಹಿಡ್ಕೊಂಡು ಇದು ಒಂದೇ ನಂದು ಅಲ್ರಿ. ಪರಿಹಾರ ಸರ್ಕಾರ ಏನೋ ಮಾಡಿದ್ರೆ ಅನುಕೂಲ. ಪರಿಹಾರ ಸರ್ಕಾರ ಏನೋ ಅನುಕೂಲ ಮಾಡ್ಬೇಕ್ರಿ ರೈತರ ಬಗ್ಗೆದಾಗ. ನೀವು ನೋಡ್ರಿ ರೈತರು ಕಣ್ಣೀರು ಕಷ್ಟ ತೊಳಿತೀವಿ ನಾವು. ಏನಾರ ಸಹಾಯ ಮಾಡಿದ್ರೆ ಏನಾರ ಉಳಿತೀವಿ ನಾವು ರೈತರು. ಇಲ್ಲಾಂದ್ರೆ ಏನು ಮಾಡ್ಬೇಕು ಅಂಬೋದು ಎಣ್ಣೆ ಒಂದೇ ಬಿಟ್ಟು ನಮಗೆ ಏನು ಉಳಿದಿಲ್ಲ. ಸಾಯೋದು ಒಂದೇ ಕತೆ ನಮ್ಮದು. ಏನೇನೋ ಭಾಳ ಕಷ್ಟ ಆಗ್ಯದ್ರಿ ನಮ್ಗೆ. ಕಣ್ಣೀರು ಕೂಳು ತಿನ್ನಂಗೆ ಆಗ್ಯದ. ಏನು ಮಾಡ್ತೀವಿ? ಒಂದು ವಾರ ತಡೆದ್ರೆ ಎಲ್ಲ ಕಟಿಂಗ್ ಎಲ್ಲ ಆಗ್ತಿತ್ತು. ಏನಾರ ರೈತರು ಉಳಿತಿದ್ವಿ ನಾವು. ಎಲ್ಲ ಲಾಸ್ ಆಗಿಬಿಟ್ಟು ನೋಡ್ರಿ. ಇದು ಕೈಗೆ ಬಂದ ತುತ್ತು ಕೂಡ ಬಾಯಿಗೆ ಬರದಂತ ಇದು. ರೈತರು ಕೂಡ ಲಕ್ಷಾಂತರ ರೂಪಾಯಿ ಬೆಳೆ ಹಾನಿ ಕೂಡ ಒಳಗಾಗಿದ್ದಾರೆ. ಹೀಗಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವ ದುಸ್ಥಿತಿ ಎದುರಾಗಿದೆ ಎಂದು ರೈತರು ಕೂಡ ತಮ್ಮ ನೋವನ್ನು ವ್ಯಕ್ತಪಡಿಸಿದ್ದಾರೆ. ನಾಗಪ್ಪ ಮಾಲಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.